ಸಂಭ್ರಮ ಶನಿವಾರದ ವಿಷಯ ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವಿಕೆ. ಇದರ ಬಗ್ಗೆ ಅರಿವು ನೀಡಲು ಒಂದು ಕಿರುನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಪರಿಚಯ. ಈ ನಾಟಕದಲ್ಲಿ ನನ್ನ ಪಾತ್ರ ಶಿಕ್ಷಕಿ. ಈ ನಾಟಕದಲ್ಲಿ ನನ್ನ ಪಾತ್ರ ವಿದ್ಯಾರ್ಥಿನಿ. ಈ ನಾಟಕದಲ್ಲಿ ನನ್ನ ಪಾತ್ರ ನರ್ಸ್. ನನ್ನ ಪಾತ್ರ ಡಾಕ್ಟರ್. ಈ ನಾಟಕದಲ್ಲಿ ನನ್ನ ಪಾತ್ರ ತಾಯಿ. ನನ್ನ ಪಾತ್ರ ರಾಜ. Good morning, teacher. Good morning, children. Sit down. ಹೇಗಿದ್ದೀರಾ ಮಕ್ಕಳೇ? ಚೆನ್ನಾಗಿದ್ದೀನಿ ಟೀಚರ್. ಏನ್ ತಿಂಡಿ ತಿನ್ಕೊಂಡು ಬಂದ್ರಿ? ಟೀಚರ್ ನಾನು ಇಡ್ಲಿ ತಿಂದೆ. ಹೌದಾ? ಎಷ್ಟು ತಿಂದೆ? 2 ತಿಂದೆ ಟೀಚರ್. ಹೌದಾ? ಎಷ್ಟು ತಿನ್ಕೊಂಡು ಬಂದೆ? ಎಲ್ಲರೂ ಹೋಮ್ವರ್ಕ್ ಮಾಡಿದ್ದೀರಾ ಇವತ್ತು? ಹೌದು ಟೀಚರ್. ಸರಿ, ಎಲ್ಲರೂ ತಂದಿಡಿ. ಈಗ ನಾನು ನಿಮ್ಮೆಲ್ಲರಿಗೂ ಅಟೆಂಡೆನ್ಸ್ ಹಾಕ್ತೀನಿ. ಪವಿತ್ರ, ಎಸ್ ಟೀಚರ್. ಸಲೋನಿ, ಎಸ್ ಟೀಚರ್. ಧನ್ವಿತಾ, ಎಸ್ ಟೀಚರ್. ವಂದನಾ, ಎಸ್ ಟೀಚರ್. ಶ್ರಾವಣಿ, ಎಸ್ ಟೀಚರ್. ವಿರಾಜ್, ಎಸ್ ಟೀಚರ್. ನಿಖಿಲ್, ಎಸ್ ಟೀಚರ್. ಅಂಜನ್, ಎಸ್ ಟೀಚರ್. ಧನುಶ್ರೀ, ಎಸ್ ಟೀಚರ್. ಸನ್ನಿಧಿ, ಎಸ್ ಟೀಚರ್. ಸಂಚಿತ್, ಎಸ್ ಟೀಚರ್. ರಾಜು. ಟೀಚರ್ ರಾಜುಗೆ ಹಲ್ಲು ಅಂತ ಹೇಳ್ತಾ ಇದ್ದ, ಅದಕ್ಕೆ ರಜೆ ಹಾಕಿದ್ದಾನೆ. ಹೌದಾ? ಗುಡ್ ಮಾರ್ನಿಂಗ್ ಮೇಡಮ್. ಒಂದು 7-8 ಜನ ಇದ್ದಾರೆ. ಏನೇ ತಿಂದಿದ್ದೆ? ಹೌದು, ಅವನೇನೋ ತಿಂತಿದ್ದ, ಗುಟ್ಕಾಯಿ ಕೈ ಹಾಕೊಂಡು ಬಾಯಿ ಹಾಕಿದ್ದಪ್ಪ. ಈಗ ಅಕ್ಕಿನಲ್ಲೆಲ್ಲ ಒಳಗೆ ಸಿಗುತ್ತೆ. ಅದನ್ನು ನಾಳೆ 10 ನಿಮಿಷ ಮಾಡ್ಕೊಡ್ತೀನಿ. ಏನಾಗಿದೆ ಅಂತ ಯಾವ ಸ್ಥಳಕ್ಕೆ ಹೊರ ಸಂಚಾರಕ್ಕೆ ಹೋಗಿದ್ವಿ? ಹೊರ ಸಂಚಾರದ ಬಗ್ಗೆ ಒಂದು ವಾಕ್ಯ ಬರ್ಕೊ ಬನ್ನಿ ಅಂದಿದ್ನಲ್ವಾ? ಬರ್ಕೊ ಬಂದಿದ್ದೀರಾ? ರಾಜು, 2-3 ದಿನ ಆಯ್ತು ಶಾಲೆಗೆ ಬರ್ತೆ. ಏನಾಗಿತ್ತು ನಿಮಗೆ? ನೋಡಿದ್ರಲ್ವಾ ಮಕ್ಕಳೇ, ಅವನು ಅದೇನೋ ಅಡುಗೆ ತರ ತಿಂತಿದ್ರಂತೆ.
ಇಂದು ಅವನಿಗೆ ಬಾಯಿಗೆ ರಸಿಗೊಕ್ಕೆ ತರ ಆಗಿದೆ. ಈಗ ತಂಬಾಕನ್ನೆಲ್ಲ ತಿನ್ನೋದ್ರಿಂದ ಬಾಯಿ, ಹೊಟ್ಟೆ, ಗಂಟಲು, ಅನ್ನನಾಳ, ಮೆದುಳಿನ ಕ್ಯಾನ್ಸರ್ಗಳು ಬರ್ತದೆ. ಮತ್ತೊಂದು ಅತ್ಯಂತ ಸಮಸ್ಯೆ ಅಂದ್ರೆ ಇಂದಿನ ಯುವ ಜನಾಂಗದವರು ಆ ಕ್ಯಾನ್ಸರ್ ನಂತಹ ರೋಗಕ್ಕೆ ಬಲಿಯಾಗ್ತಿದ್ದಾರೆ. ಹಾಗಾಗಿ ನೀವು ಯಾರು ಗುಟ್ಕಾ ತಂಬಾಕನ್ನೆಲ್ಲ ತಿನ್ನೋಕೆ ಹೋಗ್ಬೇಡಿ. ಮತ್ತೆ ಇದ್ರ ಬಗ್ಗೆ ನಿಮ್ಮ ಸುತ್ತಮುತ್ತಲಿನ ಜನರಿಗೂ ತಿಳಿಸ್ಕೊಡಿ. ಟೀಚರ್, ನಮ್ಮ ಅಪ್ಪನು ಹುಡುಗ ತಿಂದರೆ ನಾನು ಅವ್ರಿಗೆ ಹೋಗಿ ಮತ್ತೆ ಹೇಳ್ತೀನಿ ಟೀಚರ್. ಹಾ, ಹೇಳು. ಹಾ, ಎಲ್ಲರೂ ತಿಂತಾನೆ. ಹಾ, ಎಲ್ಲರೂ ನಿಮ್ಮ ಸುತ್ತಮುತ್ತಲಿನ ಜನಕ್ಕೆ ಹೇಳಿ, ಆಯ್ತಾ? ಈ ನಾಟಕದ ನೀತಿ ಗುಟ್ಕಾ ಮತ್ತು ತಂಬಾಕು ಸೇವನೆಯಿಂದ ಕ್ಯಾನ್ಸರ್